ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಟಿರೋವಂಥ ಘಟನೆ ಇದೊಂದು ಸುದ್ದಿ ಅಲ್ಲ. ನಮ್ಮ ಸಮಾಜದ ನಮ್ಮ ಸಂಬಂಧಗಳು ಮತ್ತು ನಮ್ಮ ಮನುಷ್ಯತ್ವದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎಬ್ಬಿಸುವ ಮನಕಲುಕುವ ಕತೆ ಅಂತ ಹೇಳ್ಬೋದು. ಇಲ್ಲಿ ಶಿವಮೊಗ್ಗದ ರವೀಂದ್ರನಗರದಲ್ಲಿ ನಡೆದ ಈ ಘಟನೆ ಕೇಳಿದಾಗ ನಿಜವಾಗಿಯೂ ಮನಸ್ಸು ಭಾರವಾಗ್ತದೆ. ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಬಂಗಲೆಯ ವಿಡಿಯೋ ವೈರಲ್ ಆಗ್ತಿತ್ತು. ಎಷ್ಟು ದೊಡ್ಡ ಮನೆ ಇದ್ರೇನು ಅದರಲ್ಲಿ ಬದುಕುವವರು ಇಲ್ಲದಿದ್ದರೆ ಅದರ ಅರ್ಥವೇ ಇಲ್ಲ. ಸೊ ಎಂಬ ರೀತಿ ಕ್ಯಾಪ್ಷನ್ ಕೂಡ ಅದರಲ್ಲಿತ್ತು. ಆ ವಿಡಿಯೋ ನೋಡಿ ಕುತೂಹಲಗೊಂಡ ನಾನು ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಶಿವಮೊಗ್ಗದ ವರದಿಗಾರನ ಆಗಿರ್ಬೋದು, ಅಲ್ಲಿ ಗೊತ್ತಿರೋರಂಥರ ಆಗಿರ್ಬೋದು, ಸೊ ಮಾಹಿತಿಯನ್ನು ಕಲೆ ಹಾಕಿದಾಗ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. ಶಿವಮೊಗ್ಗದ ಹಿರಿಯ ಪತ್ರಕರ್ತರಾಗಿದ್ದ ಆಶ್ರಯ ನಾಗರಾಜು ಅವರ ಕೆಲವು ವರ್ಷಗಳು ಹಿಂದೆ ಅವರು ಕೂಡ ನಿಧನರಾಗಿದ್ದರು. ಅವರ ಪತ್ನಿ ಪ್ರಭಾವತಿ ನಾಗರಾಜು ಅವರು ಒಬ್ಬರೇ ಆ ದೊಡ್ಡ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ದುಃಖದ ಸಂಗತಿ ಏನಂದರೆ ಸುಮಾರು 20ರಿಂದ 25 ದಿನಗಳ ಹಿಂದೆ ಅವರು ಮನೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಯಾರಿಗೂ ಇದರ ಅರಿವೇ ಆಗಿರಲಿಲ್ಲ. ಜೂನ್ 14ರ ವೇಳೆ ಮನೆಯ ಸುತ್ತಮುತ್ತ ತೀವ್ರ ದುರ್ವಾಸನೆ, ಕೆಟ್ಟ ವಾಸನೆ ಬರುತ್ತಿದ್ದ ಕಾರಣ ಸೊ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ. ಪೊಲೀಸರು ಮನೆ ಬಾಗಿಲನ್ನು ಹೊಡೆದು ಒಳಗೆ ಪ್ರವೇಶಿಸಿದಾಗ ಕಂಡ ದೃಶ್ಯ ನಿಜಕ್ಕೂ ಹೃದಯ ವಿದ್ರಾವಕವಾಗಿತ್ತು. ಪ್ರಭಾವತಿಯವರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಯಿತು. ಅವರ ಜೊತೆ ಇದ್ದ ಸಾಕು ನಾಯಿ ಹಸಿವು ಮತ್ತು ನಿರ್ಲಕ್ಷ್ಯದಿಂದ ಕಾರಣದಿಂದ ಮೃತಪಟ್ಟಿತ್ತು. ಸೊ ಒಂದು ಕಡೆ ಮನೆಯ ಮಾಲಕಿ, ಮತ್ತೊಂದು ಕಡೆ ಅವಳು ನಂಬಿದ್ದ ಸಾಕು ನಾಯಿ, ಇವರಿಬ್ಬರು ಕೂಡ ಜೀವ ಕಳೆದುಕೊಂಡಿದ್ದಾರೆ. ಇಲ್ಲಿ ಮೂಡುವಂತಹ ಅನೇಕ ಪ್ರಶ್ನೆಗಳು ಅಂದರೆ, ಅವರಿಗೆ ಸಂಬಂಧಿಕರು ಇರಲಿಲ್ವಾ? ಮಕ್ಕಳು ಯಾರೂ ವಿಚಾರಿಸ್ಲಿಲ್ವಾ? ಅಕ್ಕಪಕ್ಕದವರು ಕೂಡ ಗಮನಿಸ್ಲಿಲ್ವಾ? ದಿನವೂ ಊಟ ತರುತ್ತಿದ್ದವರು ವಿಚಾರಿಸ್ಲಿಲ್ವಾ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಕೆಲ ವರದಿಗಳ ಪ್ರಕಾರ ಅವರು 3 ಹೆಣ್ಮಕ್ಳು ಅವರಿಗಿದ್ದರು ಅಂತಲೇ ಹೇಳಲಾಗ್ತದೆ. ಆದರೆ ಕುಟುಂಬದ ಒಳಗಿನ ವಿಚಾರಗಳ ಬಗ್ಗೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಇಲ್ಲ. ಹೀಗಾಗಿ ಯಾರನ್ನು ದೂಷಿಸಲು ಸಾಧ್ಯವೇ ಇಲ್ಲ. ಸೊ ಆದರೆ ಒಂದು ವಿಷಯ ಮಾತ್ರ ಖಚಿತ, ನಾವು ಎಷ್ಟೇ ವಿದ್ಯಾವಂತರಾದರೂ, ಎಷ್ಟೇ ಆಸ್ತಿ ಸಂಪಾದಿಸಿದರೂ ನಮ್ಮ ಸುತ್ತಲಿನ ಮನುಷ್ಯರನ್ನು ಗಮನಿಸುವ ಮತ್ತು ಒಳ್ಳೆ ಗುಣ ಕಳೆದುಕೊಂಡ್ರೆ ಅದರ ಅರ್ಥವೇನು ಅಲ್ವಾ? ಒಂದಿನ 2 ದಿನ ಅಲ್ಲ, ಹಲವು ದಿನಗಳವರೆಗೆ ಒಬ್ಬ ಹಿರಿಯ ಮಹಿಳೆ ಕಾಣಿಸದಿದ್ದರೂ ಯಾರೂ ವಿಚಾರಿಸದಿರುವುದು ನಿಜಕ್ಕೂ ಆತಂಕಕಾರಿ ಸಂಗತಿ. ನಮ್ಮ ಸಮಾಜದಲ್ಲಿ ಸಂಬಂಧಗಳು ನಿಧಾನವಾಗಿ ದೂರವಾಗ್ತಿದೆಯೇ? ನಮ್ಮ ಜೀವನದಲ್ಲಿ ಮೊಬೈಲು, ಸಾಮಾಜಿಕ ಜಾಲತಾಣ, ಹಣ ಮತ್ತು ವ್ಯಸ್ತತೆ ಸೊ ಹೆಚ್ಚಾಗುತ್ತಿದೆಯೇ ಹೊರತು ಮನುಷ್ಯರ ನಡುವಿನ ಆತ್ಮೀಯತೆ ಕಡಿಮೆ ಆಗ್ತಿದೆ. ಈ ಘಟನೆ ನಮಗೆ ಒಂದು ಪಾಠ ಅಂತ ಹೇಳ್ಬೋದು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ. ಅವರ ಸಂತೋಷಕ್ಕಾಗಿ ಹಗಲು ರಾತ್ರಿ ಶ್ರಮಿಸ್ತಾರೆ. ಆದರೆ ವಯಸ್ಸಾದ ನಂತರ ಅವರಿಗೆ ಬೇಕಾಗಿರುವುದು ದೊಡ್ಡ ಮನೆ, ದುಬಾರಿ ಉಡುಗೊರೆ ಮತ್ತು ಐಷಾರಾಮಿ ಜೀವನ ಅಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ 2 ಸಾಂತ್ವನದ ಮಾತುಗಳು. ಹೇಗಿದ್ದೀರಾ ಎಂದು ಹೇಳುವ ಒಂದು ಕರೆ, ಊಟ ಮಾಡಿದ್ರಾ ಎಂದು ವಿಚಾರಿಸುವ ಒಂದು ಮನಸ್ಸು. ಸ್ನೇಹಿತರೆ, ಈ ಘಟನೆ ಯಾರು ತಪ್ಪು ಎಂಬುದನ್ನು ತೀರ್ಮಾನಿಸುವುದು ಅದು ನಮ್ಮ ಉದ್ದೇಶ ಅಲ್ಲ. ಆದರೆ ಇಂತಹ ಘಟನೆಗಳು ಮತ್ತೆ ನಡೆಯಬಾರದು ಎಂಬುದು ನಮ್ಮ ಆಶಯ. ಸೊ ಮಕ್ಕಳಿದ್ರು, ಹೆಣ್ಮಕ್ಳಿದ್ರು, 2 ದಿನ ಆದರೂ ನಮ್ಮ ತಾಯಿ ಯಾಕೆ ಫೋನ್ ಮಾಡಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಅಲ್ವಾ? ಸೊ ಇವ್ರು ಯಾಕೆ ಹಿಂಗೆ, ಸೊ ಈ ರೀತಿ ಯಾಕೆ ಹೀಗಾಯಿತು? ಅಲ್ಲದೆ ಅವ್ರು ಕೇಳಲಿಲ್ವಾ, ಫೋನು ಕೂಡ ಮಾಡಲಿಲ್ವಾ ಹೆಣ್ಮಕ್ಳು ಅನ್ನೋದೊಂದು ಪ್ರಶ್ನೆ ಕಾಡಿದ್ರೆ, ಮತ್ತು ಎದುರುಗಡೆ ಹೋಟೆಲಲ್ಲಿ ಡೈಲಿ ಟಿಫನ್ ತಗೊತಾ ಇದ್ರಂತೆ. ಸೊ ಅವರಾದರೂ ಯಾಕೆ ಇವರು ಇಷ್ಟು ದಿನ ಆದರೂ ಬರಲಿಲ್ಲ, ವಿಚಾರಿಸೋಣ, ಬಾಗಿಲು ತಟ್ಟಿ ನೋಡೋಣ ಅನ್ನೋ ಒಂದು ಪ್ರಶ್ನೆ ಕೂಡ ಅವರಿಗೆ ಮೂಡಲಿಲ್ವಾ ಅನ್ನೋದು ಕೂಡ ನಮ್ಮಲ್ಲಿ ಪ್ರಶ್ನೆ ಕಾಡುತ್ತೆ ಅಲ್ವಾ? ನಾವು ನಮ್ಮ ಹಿರಿಯರನ್ನು, ನಮ್ಮ ನೆರೆಹೊರೆಯರನ್ನು, ನಮ್ಮ ಸಂಬಂಧಿಕರನ್ನು ಸಮಯಕ್ಕೊಮ್ಮೆ ವಿಚಾರಿಸೋಣ, ಅವರ ಜೊತೆ ಮಾತನಾಡೋಣ. ಏಕೆಂದರೆ ಮನುಷ್ಯತ್ವ ಉಳಿದಿದ್ದರೆ ಮಾತ್ರ ಸಮಾಜ ಉಳಿಯುತ್ತೆ. ಈ ಘಟನೆ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬೇಜಾರಾಗುತ್ತೆ. ರೂಮ್ನಲ್ಲಿ ಪ್ರಭಾವತಿ ಅವರ ಬಾಡಿ, ಹಾಗೆಯೇ ಹಾಲ್ನಲ್ಲಿ ಸಾಕಿದ ಪ್ರೀತಿಯ ನಾಯಿಯ ಒಂದು ಶವವನ್ನು ನೋಡಿದಾಗ ಯಾರೂ ಕೂಡ ವಿಚಾರಿಸ್ಲಿಲ್ವಾ ಮುಂಚೆನೇ ಹೇಗಿದ್ದೀರಾ ಅಂತ ಒಂದು ಕರೆ ಕೂಡ ಮಾಡಲಿಲ್ವಾ ಅನ್ನೋದು ಒಂದು ಬೇಸರದ ಸಂಗತಿ.
ಸೊ ಹೇಗನ್ನಿಸ್ತು ಈ ವಿಡಿಯೋನ ನಿಮಗೆ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆಯೇ ಮತ್ತಷ್ಟು ಲಾಗೊಂದಿಗೆ ಮತ್ತೆ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.